ಹಾಸ್ಟೆಲ್ ಜಾಡ್ಸೋದಿ. ಏಯ್ ಇದೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ಯಾ? ಎದ್ದಾಳ ಮೇಲೆ ನಡಿಯ, ತಿಂಡಿ ರೆಡಿ ಆಗಿದೆ, ತಿನ್ನುವ. ಕಾಲ್ ಮಾಡಬೇಡ, ವಾರ್ಡನ್ ಇರ್ತಾರೆ ಅಂತ. ಏಯ್ ಬಾತ್ರೂಮ್ ಅಲ್ಲಿ ಯಾರಿದ್ದಾರೆ? ಬಿಡು, ಬರೀ ಇದೆ ಹೇಳೋದು. ಒಂದ್ಸರಿ ಕಾಲ್ ಬ್ಯಾಕ್ ಮಾಡ್ಲಿ, ನನಗೆ ಗೊತ್ತಾಗಲ್ವಾ? ಮತ್ತೆ ಫ್ರೀ ಆದ್ಮೇಲೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ. ಹಲೋ, ಒಂದ್ ಹಾಸಿಗೆ ದಿಂಬು ಬೆಡ್ಶೀಟ್ ಕೊಡ್ತೀನಿ, ಇಲ್ಲೇ ತಗೊಂಡ್ ಸಂಸಾರ ಮಾಡ್ಬಿಡು. ಇದನ್ನೇನ್ ಬಾತ್ರೂಮ್ ಅನ್ಕೊಂಡಿದ್ಯಾ, ಪಾರ್ಕ್ ಅನ್ಕೊಂಡಿದ್ಯಾ? ಒಳ್ಳೆ ಕಲ್ ಮೇಲೆ ಕುತ್ಕೊಂಡಿದ್ಯಲ್ಲ. ಆಹಾ, ನಿನ್ನ ಅವತಾರ ಏನಾದ್ರು ನಿಮ್ಮ ಅಪ್ಪ ನಿಮ್ಮ ಅವ್ದಿರ್ ನೋಡ್ಬಿಟ್ರೆ ಎದೆ ಮೇಲೆ ಕಲ್ಲು ಹಾಕೊಂಡ್ ಸತ್ತೋಗ್ಬಿಡ್ತಾರೆ. ಎದಡಿ ಆಗ್ಬಿಡ್ಬಾ. ಯಾಕೆ ಬೇಬಿ ಬೇಜಾರು? ನಾನು ನಿನ್ ಜೊತೆನೆ ಇರ್ತೀನಲ್ಲ. ನಾನು ಎಲ್ಲ ವಿಷಯ ಕೇಳಿದ್ರೆ ನನ್ನ ಜೊತೆ ನೀವು ಕೊಂಡಾಡ್ತೀರಾ? ಏನಾಯ್ತು? ವಾರ್ಡನ್ ಸುಂದ್ರಮ್ಮ ಇನ್ನೊಂದು 6 ತಿಂಗಳು ಬರೋದಿಲ್ವಂತೆ, ಬೇರೆ ಯಾರನ್ನು ಕಳಿಸ್ತಿದಾರಂತೆ. ಒಳ್ಳೆ ಸುದ್ದಿ ಹೇಳ್ದೆ ನೀನು. ಯಾರಾದ್ರೂ ಹೊಸಬ್ರು ಬಂದ್ರೆ ಚೆನ್ನಾಗಿ ಆಟ ಕೊಡೋಣ, ಚೆನ್ನಾಗಿ ಆಗೋಣ. ನಾನಂತ ಇನ್ಮೇಲೆ ಬೆಳಗಾನ ವಿಡಿಯೋ ಕಾಲಲ್ಲಿ ಮಾತಾಡ್ತೀನಿ. ನೀನ್ ಬಿಡಮ್ಮ, ಗುಡ್ ಸ್ಟೂಡೆಂಟು. ಎಂತ ಒಳ್ಳೆ ಕೆಲಸ ಮಾಡಿದೆ. ನಾನು ಎಷ್ಟು ಬೇಕಾ ಸಿನಿಮಾ ನೋಡ್ಬೋದು. ಹೇಳಕ್ಕ ಸುಂದ್ರಕ್ಕ. ಏನಿಲ್ಲಮ್ಮ, ನಾನ್ ಸ್ವಲ್ಪ ದಿನ ಊರಲ್ಲಿ ಅಲ್ಲ, ನಾನ್ ಬರೋರ್ಗು ಹಾಸ್ಟೆಲ್ ನೋಡ್ಕೊ ಅಂತ. ಹಾಸ್ಟೆಲ್ ಅಕ್ಕ, ನೀನ್ ಹೆಂಗ್ ನೋಡ್ಕತಿಯೋ ಅದ್ರ ಡಬಲ್ ನೋಡ್ಕತೀನಿ ಬಿಡು. ಹುಷಾರಮ್ಮ, ಆ ಹುಡ್ಗಿರು ಸರಿಗಿಲ್ಲ, ಪಿತೃಪಿಲ್ಲಿರು. ಅಕ್ಕ, ನಾನ್ ಯಾರು ಮಂಡ್ಯದ ಹುಡುಗಿ, ಅವ್ರು ಸೇರು ಅಂದ್ರೆ ನಾ ಸವಾ ಸೇರು. ನೀನ್ ಹೆಂಗ್ ನೋಡ್ಕತ ಇದೀಯಲ್ಲ ಅದ್ರ 10 ಪಟ್ಟು ಸಿಸ್ಟಮ್ಯಾಟಿಕ್ ಆಗಿ ನೋಡ್ಕತೀನಿ ಬಿಡು. ಆಯ್ತಮ್ಮ, ಹುಷಾರು, ನಾನ್ ಬರೋವರ್ಗು. ಸರಿ ಅಕ್ಕ, ನೀನ್ ಏನ್ ಯೋಚನೆ ಮಾಡ್ಬೇಡ. ನೀನ್ ಹಾಸ್ಟೆಲ್ ಇನ್ಮೇಲಿಂದ ನಂದೇಯ. ಅಯ್ಯಯ್ಯಯ್ಯಯ್ಯಯ್ಯ, ಗಂಟೆ 8 ಆಗೈತೆ. ಒಳ್ಳೆ ಎಮ್ಗಳು ಬಿತ್ಕೊಂಡವಲ್ಲ ಇವು. ಏಯ್ ಹೇಳ್ರ ಮೇಲೆ. ಏಯ್ ಇವಳೇನ್ ರಾಜವಂಶಸ್ಲು? ಎಲ್ಲ ಮೇಲೆ ಇವಳು ನೋಡು, ಗೂಬೆ ಇದ್ದಂಗ, ಒಳ್ಳೆ ಗೊಂಬೆ ಬೇರೆ ಕೇಳು. ಹೇಳ ಮೇಲೆ. ಓಹೋ, ಅಕ್ಕ ಹುಡುಗನ್ ಜೊತೆ ರಾತ್ರಿ ಎಲ್ಲ ಮಾತಾಡ್ಕೊಂಡು ಫೋನ್ ಜೊತೆನೆ ಮಲ್ಕೊಬಿಟ್ಟಿದ್ದಾಳೆ. ಇವಳಿಗೆ ಅನ್ಬಾರ್ದು, ಈ ಅನ್ಲಿಮಿಟೆಡ್ ಕಾಲ್ಸ್ ಕೊಟ್ನಲ್ಲ, ನನ್ ಮಗಂಗ್ ಉಗಿಬೇಕು. ಏಯ್ ಹೇಳ ಮೇಲೆ. ಇನ್ನು ಮಲ್ಕೊಂಡಿದ್ಯಾ? ಹೇಳ ಮೇಲೆ. ಏನ? ನಾನು ಯಾರ? ಸುಂದ್ರಮ್ಮನ್ ಬದಲು ನಿಮ್ಮನ್ನೆಲ್ಲ ನೋಡ್ಕೊಳಕ್ ಬಂದಿರೋ ಲೇಡಿ ಹಿಟ್ಲರ್, ಮಂಡ್ಯ ದುಡ್ಗಿ ಪರ್ದಾಡೋ ಪ್ರಕೃತಿ. ಬಂದ್ರೆ ಆಚೆಗೆ ಇಳಿ ಬೇಗ. ಬರ ಇಲ್ಲಿ. ಎಷ್ಟೇ ವಯಸ್ಸು ನಿಂಗೆ? 18 ವರ್ಷದ ನೀನು 18 ತಿಂಗಳು ಮಗು ತರ ಚಡ್ಡಿ ಹಾಕೊಂಡಿದ್ಯಾ? ಪ್ಯಾಂಟ್ ಹಾಕೊಳಕಲ್ವೇ? ನೀನೇನ್ ಕೇಳ್ಕೊತ ಇದ್ಯಾ? ನೀನು ಚಡ್ಡಿನ. ಏಯ್ ನೀನೇನೆ ಮಲ್ಕೋಬೇಕಾದ್ರೆ ಲಿಪ್ಸ್ಟಿಕ್ ಹಾಕೊಂಡ್ ಮಲ್ಕೋತೀಯಾ? ನಮ್ಮ ಹುಡ್ಗನ್ ಕನ್ಸಲ್ ಹೋಗೋಣ ಅಂತ. ಸುಪ್ನಾತಿ, ಮೊದ್ಲು ನೀನು ಕನ್ಸಲ್ಲಿ ನಿಮ್ಮ ಅಪ್ಪ ನಿಮ್ಮ ಅವನ್ ಬರ್ಸ್ಕ. ರೆಡಿ ಆಗ ಬೇಗ. ನೋಡಿ, ನೀವೆಲ್ಲ ಸುಂದ್ರಮ್ಮ ಇದ್ದಾಗ ಹೆಂಗಿದ್ರೋ ಗೊತ್ತಿಲ್ಲ. ನನ್ನ ಆಡಳಿತದಲ್ಲಿ ಎಲ್ಲ ಪರ್ಫೆಕ್ಟ್ ಆಗೇ ಇರ್ಬೇಕು. ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬೇಕು, 1 ಅವರ್ ಪುಸ್ತಕ ತಗೊಂಡು ಓದ್ಕೋಬೇಕು. 9 ಗಂಟೆಗೆ ಕರೆಕ್ಟ್ ಆಗಿ ರೆಡಿ ಆಗ್ಬಿಟ್ಟು ಕೆಳಗಡೆ ಬಂದು ಟಿಫನ್ ತಿಂದು ಹೋಯ್ತಾ ಇರ್ಬೇಕು. ಎಷ್ಟು ಗಂಟೆಗೆ ಕಾಲೇಜ್ ಬಿಡೋದು? 5 ಗಂಟೆ. 5 ಗಂಟೆಗೆ ಕಾಲೇಜ್ ಮುಗಿದ್ಮೇಲೆ ಟ್ಯೂಷನ್ಗೆ ಹೋಗ್ತಿರೋ, ಶಾಪಿಂಗ್ ಹೋಗ್ತಿರೋ, ಎಲ್ಲಿಗೆ ಹೋಗ್ತಿರೋ ಗೊತ್ತಿಲ್ಲ. ಒಟ್ನಲ್ಲಿ 9 ಗಂಟೆಗೆ ಕರೆಕ್ಟ್ ಆಗಿ ಹಾಸ್ಟೆಲ್ ಒಳಗಡೆ ಬರ್ಬೇಕು. ಬಂದಿಲ್ಲ ಎಲ್ರು ಬೀದಿಲ್ ಮಲ್ಗಿಸ್ಬಿಡ್ತೀನಿ. ಎಲ್ರು ರೆಡಿ ಆಗಿ ಕೆಳಗ್ ಬಂದ್ರೆ ಸರಿ. ಮೊದ್ಲಿದ್ದ ಸುಂದ್ರಮ್ಮನ್ ಹೆಂಗೋ ಯಾಮಾರಿಸ್ತಾ ಇದ್ವಿ. ಇವಳು ಯಾಕೋ ನಮ್ಮನ್ನ ಹಣ್ಗಾಯಿ ನೀರ್ಗಾಯಿ ಮಾಡಂಗ್ ಕಾಣ್ತಿದ್ದಾಳೆ. ಯಾವ್ದಕ್ಕೂ ಹುಷಾರಾಗಿರ್ಬೇಕು. ಪೂಜಾ ಜಪಾನ್ಗೆ ಹೋಗಿದ್ದಾಳೆ, ಫೀಸ್ ಕಟ್ಟಿಲ್ಲ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ಯಾರು ನೀನು? ಕುತ್ಕೋಬೋದಾ? ಕುತ್ಕೊಳ್ಳವ. ಏನ್ ಬೇಕಾಗಿತ್ತು? ಮೇಡಮ್, ನಾನು ಇಲ್ಲೇ ಪಕ್ಕದ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿದ್ದೀನಿ. ರೂಮ್ ಖಾಲಿ ಇದೆಯಾ? ಹಾಗೆ ಫೀಸ್ ಎಷ್ಟು? ಯಾಕಿಲ್ಲ, ಖಾಲಿ ಇದೆ. ಸಿಂಗಲ್ ರೂಮ್ 4,000 ರೂಪಾಯಿ, ಡಬಲ್ ರೂಮ್ 3,800, ಕಾಮನ್ ರೂಮ್ 3,000 ರೂಪಾಯಿ. ದಿನ ಹಾಟ್ ವಾಟರ್ ಬೇಕು ಸ್ನಾನಕ್ಕೆ ಅಂತ ಅಂದ್ರೆ 500 ರೂಪಾಯಿ ಜಾಸ್ತಿ ಆಗುತ್ತೆ. ವಾರಕ್ಕೊಂದ್ಸರಿ ನಾನ್ ವೆಜ್ ಇರುತ್ತೆ. ಹುಡುಗರು ನಾಟ್ ಅಲೌಡ್. 9 ಗಂಟೆ ಒಳಗಡೆ ಹಾಸ್ಟೆಲ್ಗೆ ಸೇರ್ಕೋಬೇಕು. ನಿಮ್ಮ ಅಪ್ಪ ನಿಮ್ಮ ಅಮ್ಮನೇ ಬಂದ್ರು ನಾನು ಪರ್ಮಿಷನ್ ಇಲ್ಲದೆ ಒಳಗಡೆ ಎಂಟ್ರಿ ಇಲ್ಲ. ನಾನು ಹಿಂಗ್ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಾನು ತುಂಬಾ ಸಿಸ್ಟಮ್ಯಾಟಿಕ್. ನಾನು ಹಾಸ್ಟೆಲ್ಗೆ ಬರೋ ಹುಡುಗಿರ್ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಇದಕ್ಕೆಲ್ಲ ನಿಂಗೆ ಓಕೆ ಅನ್ನೋದಾದ್ರೆ ಇವತ್ತೇ ಹೇಳ್ಬಿಡು, ಒಂದು ರೂಮ್ ಕೊಟ್ಟೆ ಬಿಡ್ತೀನಿ. ಓಕೆ ಮೇಡಮ್, ನನಗೆ ಡಬಲ್ ಬೆಡ್ ಇರೋ ರೂಮ್ ಬೇಕು.
ಡಬಲ್ ರೂಮಾ ಖಾಲಿ ಇದೆ, ಇವತ್ತೇ ಕೊಟ್ಬಿಡ್ತೀನಿ ತಗೋ. ಆದ್ರೆ ಒಂದ್ ರಿಕ್ವೆಸ್ಟ್ ಮೇಡಮ್. ಏನೋ ಈ ತಿಂಗಳು ಫೀಸ್ ನಾನೇ ಕಟ್ಬೇಕಾ? ನನ್ ರೂಮ್ಗೆ ರೂಮ್ ಮೇಟ್ ಕೊಡೋದಾದ್ರೆ ಸ್ವಲ್ಪ ಒಳ್ಳೆ ಪದ್ಧತಿ ಇರೋ ಹುಡುಗಿನ ಕೊಡಿ ಮೇಡಮ್. ಯಾಕೋ? ನಂಗೆ ನೈಟ್ ಎಲ್ಲ ಭಗವದ್ಗೀತೆ ಓದಿ ಗಂಧದ ಕಡ್ಡಿ ಹಚ್ಚಿ ಮಲ್ಕೊಳ್ಳೋ ಅಭ್ಯಾಸ. ಪಾಪ ಅವ್ರಿಗೆ ಸ್ಮೆಲ್ ಡಿಸ್ಟರ್ಬ್ ಆದ್ರೆ ಅಂತ. ಆಯ್ತಮ್ಮ, ಕೊಡ್ತೀನಿ. ಓಕೆ ಮೇಡಮ್, ನಾಳೆ ಜಾಯಿನ್ ಆಗ್ತೀನಿ. ಆಯ್ತಮ್ಮ. ಆಹಾ ಆಹಾ, ಎಂಥ ಹುಡುಗಿ ಅಲ್ಲ. ಹುಡುಗರಿಗೆಲ್ಲ ಮೆಸೇಜ್ ಮಾಡ್ಕೊಂಡು ರಾತ್ರಿ ಎಲ್ಲ ಟೈಮ್ ಪಾಸ್ ಮಾಡೋ ಈ ಕಾಲದಲ್ಲಿ ಇವಳು ಭಗವದ್ಗೀತೆ ಓದ್ತಾಳಂತೆ. ಇಂಥ ಹುಡುಗಿರೇ ಬೇಕು ನನ್ನ ಹಾಸ್ಲಿಗೆ. ಇನ್ನೊಂದ್ಸರಿ ಹಾಕೊಂಡು ನನ್ ಕಣ್ಮುಂದೆ ಬಂದ್ರೆ ಮುಖಕ್ಕೆ ಬಿಡ್ತೀನಿ. ಮೇಡಮ್ ಕೂಲ್ ಅಂತೆ ಕೂಲು. ನಮ್ಮೂರ್ ಮೂಲೆ ಮನೆ ನಿಂಗಿ ದೇವ್ವಾಗ ನನ್ ಕಣ್ಮುಂದೆ ಬಂದಂಗಾಯ್ತು. ಅಕ್ಕ ಏನ್ ಗೊತ್ತಾ? ಏನು? ಆ ಸ್ವಾತಿ ಅವಳಲ್ಲ ಯಾವ್ದು ಹುಡುಗ ಜೊತೆ ಮಾತಾಡ್ತಾವಳೆ. ಎಲ್ಲಿ? ಅಲ್ಲೇ ಪಾರ್ಕಲ್ಲಿ ಅಕ್ಕ. ಆಚೆ ಕಡೆ ಅವಳು ಏನಾದ್ರೂ ಮಾಡ್ಕೊಳ್ಳಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅದೇ ಅವಳ ಹಾಸ್ಟೆಲ್ ಒಳಗಡೆ ಬಂದು ಬಾಲ ಬಿಚ್ಚಿದ್ಲು, ಬಾಲ ಕತ್ತರಿಸ್ಬಿಡ್ತೀನಿ. ಏನ್ ಕಟ್ ಮಾಡ್ತೀಯ ಬಿಡಕ್ಕ. ಅಯ್ಯೋ ಅವಳ ವಿಷಯ ಬಿಡಕ್ಕ. ನನ್ಗೆ ಸಾವಿತ್ರಿ ಗೊತ್ತಾ? ವಿಡಿಯೋ ಕಾಲ್ ಯಾವ ಜೊತೆ ಮಾತಾಡ್ತಾನೆ ಇರ್ತಾಳೆ. ಆ ಪೂಜಾ ಯಾವ್ದೋ ಪೂಜಾರಿನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ ಅಕ್ಕ. ಬಿಟ್ಟಿದ್ದಾಳೆ ಅಕ್ಕ, ಯಾವ್ದೋ ಸಾಫ್ಟ್ವೇರ್ ಹುಡುಗನ ಜೊತೆ ಡೇಟಿಂಗ್ ಮಾಡ್ತಿದ್ದಾಳೆ. ಸ್ಕೇಟಿಂಗ್ ಆಡಕ್ಕೆ ಬರಲ್ಲ, ಡೇಟಿಂಗ್ ಎಲ್ಲ ಏನ್ ಮಾಡ್ತೀನಿ ಹೇಳು. ಸರಿ ಅಕ್ಕ, ನಾನು ಬರ್ತೀನಿ ಆಯ್ತಾ? ಆಯ್ತು, ಹೋಗಿ ಬರವ. ಒಳ್ಳೆ ಹುಡುಗಿ, ಆದ್ರೂ ಸ್ವಲ್ಪ ಚಾಡಿ ಜಾಸ್ತಿ ಹೇಳ್ತಾಳೆ. ಇರ್ಲಿ, ಪರವಾಗಿಲ್ಲ. ಇದೇನಿದು? ಏನೋ ಒಂಥರ ಸ್ಮೆಲ್ ಬರ್ತಿದ್ಯಲ್ಲ. ಇವ್ಯಾಕೆ ಹಿಂಗ್ ಕಿರ್ಚಾಡ್ತಾವಿವು? ನಂಗೆ ಸಿಗೋ ಹುಡ್ಗ 6 feet ಇರ್ಬೇಕು. ನೋಡಕ್ ಒಳ್ಳೆ ರಾಕಿಂಗ್ ಸ್ಟಾರ್ ಎಷ್ಟ್ ತರ ಇರ್ಬೇಕು. ಸುಮ್ಮನೆ ನಾನ್ ಮದ್ವೆ ಆಗೋನು ಕಟ್ ಮಸ್ತಾಗಿ ನಮ್ ಬಾಸ್ ಡಿ ಬಾಸ್ ತರ ಇರ್ಬೇಕು. ನಾನ್ ಮದ್ವೆ ಆಗೋ ಹುಡ್ಗನ್ಗೂ ಕಲರ್ ಕಮ್ಮಿ ಇದ್ರೂ ಪರವಾಗಿಲ್ಲ, ಒಳ್ಳೆ ಕೆಲಸದಲ್ಲಿ ಇರ್ಬೇಕು, ಹಾಗೆ ಲೈಫಲ್ಲಿ ಸೆಟ್ಲ್ ಆಗಿರ್ಬೇಕು. ನಿನಗೆ? ನನಗ್ ಸಿಗೋ ಹುಡ್ಗ ರವಿಚಂದ್ರನ್ ತರ ರೊಮ್ಯಾಂಟಿಕ್ ಆಗಿರ್ಬೇಕು. ಆಹಾ ಆಹಾ, ನಿಮ್ಗೆಲ್ಲ ಎಕ್ಸಾಮ್ ಅಲ್ಲಿ ಸಿಲೆಬಸ್ ಬಗ್ಗೆ ಬರೆಯೋದ್ರ ಬದಲು ಹುಡುಗರ ಬಗ್ಗೆ ಬರೀರಿ ಅಂತಂದ್ರೆ ಎಲ್ರು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತಿರ ಕಣ್ರೆ. ಆಹಾ ಹಾ ಹಾ, ನಿಮ್ಮ ಅಪ್ಪ ಅಮ್ಮ ಏನೋ ನನ್ನ ಮಕ್ಳು ಓದ್ಲಿ ಅಂತ ಲಕ್ಷ ಲಕ್ಷ ಖರ್ಚು ಮಾಡಿ ಇಲ್ಲಿ ಕಳ್ಸಿದ್ರೆ ಚೆನ್ನಾಗಿ ಓದ್ ದಬಾಗ್ತಾ ಇದ್ದೀರಾ. ಲೇ, ಎದುರುಗಡೆ ರೂಮಲ್ಲಿ 2 ಹುಡುಗಿರಿದ್ದಾರೆ, ಬಾಗ್ಲ ಹಾಕೊಂಡು ಹೆಂಗ್ ಓದ್ತಾರೆ ಗೊತ್ತಾ? ಅವ್ರನ್ನ ನೋಡಿ ಕಲೀರಿ, ಓದ್ಕೊಳ್ರೆ. ಏನಿದೆ ಅವಾಗ್ಲಿಂದ ಒಂಥರ ಸ್ಮೆಲ್ ಬರ್ತಾನೆ ಇದೆಯಲ್ಲ? ಡೋರ್ ಬೇರೆ ಓಪನ್ ಆಗಿದೆ. ನಂಗೊಂದು ಪಫು. ಬೆಳೆ ಮೇಲೆ ಮೇಡಮ್, ನೀವು ಯಾವಾಗ? ನೀನ್ ದಮ್ ಕಟ್ ದಮ್ ಹೊಡಿತಾ ಇದ್ದಲ್ಲ, ಅವಾಗ್ಲೇ ಬಂದೆ. ಏಯ್, ಊದ್ ಬತ್ತಿ ಭಗವದ್ಗೀತೆ ಅಂತ ನನ್ನ ಹತ್ರನೇ ಪುಗ್ತೀಯಾ? ಓ ಸುಪುನಾತಿ, ನಿನಗೊಂದು ಪಪ್ ಬೇರೆ ಬೇಕಾ ತಾಯಿ? ಅಲ್ಲ ಕಣೆ, ಹಾಸ್ಟೆಲ್ ಅಲ್ಲಿರೋ ಹುಡುಗಿರ ಮೇಲೆಲ್ಲ ಕಂಪ್ಲೇಂಟ್ ಹೇಳ್ತೀಯಾ, ನೀನ್ ಮಾತ್ರ ಗನಂದಾರಿ ಕೆಲಸ ಮಾಡ್ತಾ ಇದೀಯಾ? ನಿಮ್ಮ ಏನ್ರೆ ಸಾರಿ? ನಿಮ್ಮಪ್ಪ ನಿಮ್ಮಮ್ಮ ಪಾಪ ನೀವು ಕಾಲೇಜ್ಗೆ ಹೋಗಿ ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಅಂತ ಹಾಸ್ಟೆಲ್ ಫೀಸು ಕಾಲೇಜ್ ಫೀಸು ಎಲ್ಲ ಟೈಮಿಗೆ ಕರೆಕ್ಟಾಗಿ ಕಟ್ತಾ ಇರ್ತಾರೆ. ನೀವ್ ನೋಡಿದ್ರೆ ಇಂಥ ಕಿತ್ತೋಗಿರೋ ಕೆಲಸ ಮಾಡ್ತೀರಾ. ಪಾಪ ಅವ್ರ ಕಷ್ಟ ನಿಮ್ಗೆಲ್ಲಿಂದ ಅರ್ಥ ಆಗ್ಬೇಕು? ಯಾವಾಗ್ಲೂ ನಶೆಲ್ ತೇಲಾಡ್ತಿರ್ತೀರಲ್ಲ, ನಿಮ್ಮನ್ನ ನೋಡಿದ್ರೆ ಮೈಯೆಲ್ಲ ಉರಿತಿದೆ. ಹಾಸ್ಟೆಲಲ್ಲಿರೋ ಹುಡುಗಿರ್ಗೆಲ್ಲ ನಿಮ್ಮ ಉದಾಹರಣೆ ಕೊಟ್ಟು ನಾನು ಹೇಳ್ತಾ ಇದ್ನಲ್ಲ, ನನ್ಗೆ ಒಂಥರ ಆಗ್ತಿದೆ. ನಿಮ್ ಜನ್ಮಕ್ಕೆ ಯಾರು ಬಾಯ್ ಬಡ್ಕಿ?